ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀರಿನ ಸಮಸ್ಯೆ ಬೇಸಿಗೆ ಸಮಯದಲ್ಲಿ ಬರೀ ಯಾವುದೇ ಒಂದು ಪೋರ್ಷನಲ್ಲ, ಹೋಲ್ ವರ್ಲ್ಡನ್ನೇ ಕಾಡ್ತಿರುತ್ತೆ ನೀರಿನ ಅಭಾವ. ಸೊ ಆದ ಕಾರಣ ಆ ಸಮಸ್ಯೆ ನಮ್ಮ ಗೋಟ್ ಫಾರ್ಮ್ಗೂ ಕೂಡ ತಾಕಬಾರ್ದಂತೇಳಿ ಒಂದು ಸಣ್ಣದಾದಂಥ ನೀರಿನ ಹೊಂಡವನ್ನು ನಿರ್ಮಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ JCB ಯಂತ್ರ ಕೂಡ ಬಂದಿದೆ. ಜೊತೆಗೆ ನಮ್ಮ ಸ್ನೇಹಿತರು, ಅನುಭವಿ ಸ್ನೇಹಿತರು ಕೂಡ ಅಲ್ಲಿ ನಿಂತ್ಕೊಂಡು ಯಾವ ರೀತಿ ಹೊಂಡವನ್ನು ನಿರ್ಮಿಸಬೇಕು ಅಂತ ತಮ್ಮ ಅನುಭವವನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಹೊಂಡ ನಿರ್ಮಾಣಕ್ಕಿಂತ ಮುಂಚೆ ನಾವು ತಲೆಯಲ್ಲಿ ಒಂದು ವಿಚಾರ ಏನು ಇಟ್ಕೊಂಡಿರ್ಬೇಕಂದ್ರೆ ಸ್ನೇಹಿತರೆ, ನಮಗೆ ನೀರು ಎಷ್ಟು ಸ್ಟೋರೇಜ್ ಇರಬೇಕು, ಎಷ್ಟು ಪ್ರಾಣಿಗಳನ್ನ ಸಾಕ್ತಿದ್ದೀವಿ, ಅಂದರೆ ಮೇಕೆಗಳನ್ನ ಎಷ್ಟು ಸಾಕ್ತಿದ್ದೀವಿ, ಎಷ್ಟು ದಿನಗಳ ಕಾಲ ಅದು ಬರುತ್ತೆ. ಅಂದರೆ ಬೇಸಿಗೆ ಸಮಯದಲ್ಲಿ ನೀರಿನ ಸಮಸ್ಯೆ ತುಂಬ ಜಾಸ್ತಿ ಇರುತ್ತೆ. ಸೊ ಯಾವಾಗ ಒಂದೊಂದು ಟೈಮ್ ನೀರು ಬರುತ್ತಿರುತ್ತೆ. ಸೊ ಅದಕ್ಕೋಸ್ಕರ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ನೀರಿನ ಹೊಂಡವನ್ನು ನಿರ್ಮಿಸಬೇಕು. ಅದಕ್ಕೆ ಅಂತೇಳಿ ಟಾರ್ಪ್ಲಿನ್ ಸೀಟನ್ನು ಎಷ್ಟು ವಿಸ್ತಾರವಾಗಿರಬೇಕು ಅನ್ನೋದನ್ನು ಕೂಡ ನಾವು ಮುಂಚೆನೇ ಪರ್ಚೇಸ್ ಮಾಡಿರಬೇಕು. ಸೊ JCB ಯಂತ್ರದ ಮೂಲಕ ಈ ಹೊಂಡ ನಿರ್ಮಾಣದ ಕಾರ್ಯ ನಡೀತಾ ಇದೆ ಸ್ನೇಹಿತರೆ. ಲೆವೆಲ್ ಹಾಂ ಕ್ಲಿಯರ್ ಮಾಡಿಬಿಡ. ಹಾಂ ತಾಕ್ಬಿಡಿ. ಇಷ್ಟೊತ್ತವರೆಗೂ JCB ಯಂತ್ರದ ಕೆಲಸ ಮುಗೀತು ಸ್ನೇಹಿತರೆ. ಅದರದ್ದು ಆಳ ಎಷ್ಟು ಬೇಕು, ಎಷ್ಟು ಅಗಲ ಬೇಕು, ಮತ್ತು ಯಾವ ರೀತಿ ಅದು ಸ್ಲೋಪನ್ನು ಮಾಡಬೇಕು ಎಲ್ಲ ಮಾಡಿದೆ. ಇನ್ನು ಜನರ ಕೈಯಿಂದ, ಅಂದರೆ ಯಾರು ಕೆಲಸ ಮಾಡ್ತಿರ್ತಾರೋ ಅವ್ರ ಕೈಯಿಂದ ಕೂಡ ಅದನ್ನು ಮತ್ತೆ ಸ್ವಲ್ಪ ಪ್ಲೇನ್ ಮಾಡಿಸ್ಕೋಬೇಕಾಗತ್ತೆ. ಅಂದರೆ ಅದು ಸೀಟ್ ಕೂತ್ಕೊಂಡಾಗ ಎಲ್ಲಿ ಕಲ್ಲು ಹಳ್ಳ ಏನಾದ್ರು ಉಳ್ಕೊಂಡಿತ್ತಂದರೆ ಅದು ಚುಚ್ಚಕತ್ತಿ, ಅದು ಆ ಟಾರ್ಪ್ಲಿನ್ ಸೀಟು ಅಂದರೆ ತಟ್ ಅಂತ ಕರಿತೀವಿ ನಾವು ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ, ಅದು ತೂತು ಬೀಳೋ ಸಾಧ್ಯತೆ ಇರುತ್ತೆ ನೀರಿನ ಒತ್ತಡ ಮೇಲ್ಗಡೆ ಬಿದ್ದಂಗೆ. ಸೊ ಅದಕ್ಕೆ ಯಾವುದೇ ರೀತಿ ಹಳ್ಳ ಅಥವಾ ಕಲ್ಲು ಯಾವುದು ಉಳ್ಕೊಳ್ದ ರೀತಿ ಅದನ್ನು ಎಲ್ಲ ತೆಗೆದುಬಿಟ್ಟು ಪ್ಲೇನ್ ಮಾಡ್ಕೋಬೇಕು. ಇವಾಗ ನೋಡಿ, ಪೈಪ್ ಹಾಕಿ ನೀರನ್ನು ಹೊಂಡದಲ್ಲಿ ಬಿಟ್ಟಿದ್ದೀವಿ. ಅಂದರೆ ಅದು ಟಾರ್ಪ್ಲಿನ್ ಸೀಟ್ ಮೇಲೆ ಹಾರಬಾರ್ದಲ್ಲ ಗಾಳಿಗೆ, ಅದಕ್ಕೆ ನೀರನ್ನು ಬೇಗನೆ ಬಿಟ್ಟಿದ್ದೀವಿ. ನಾವು ಪರಿಸರವನ್ನು, ಅಂದರೆ ನಿಸರ್ಗವನ್ನು ನಾವು ದೇವರಂತ ಪೂಜಿಸ್ತೀವಿ. ಸೂರ್ಯ, ನೀರು, ಗಾಳಿ ಎಲ್ಲವನ್ನು ನಾವು ದೇವರಂತ ಪೂಜಿಸ್ತೀವಿ. ಸೊ ಅದಕ್ಕೋಸ್ಕರ ಈ ನೀರು ಕೂಡ ಒಂದು ದೇವರಂತ ತಿಳಿದುಕೊಂಡು ನಾವು ಪೂಜೆ ಮಾಡ್ತಿದ್ದೀನಿ ಸ್ನೇಹಿತರೆ. ಹೀಗೆ ಈ ಎಲ್ಲ ಅಂಶಗಳನ್ನು ಸೇರಿಸಿ ನೋಡಿದರೆ ಇದು ಕೇವಲ ಒಂದು ಹೊಂಡ ನಿರ್ಮಾಣವಲ್ಲ ಸ್ನೇಹಿತರೆ, ಇದು ನಮ್ಮೆಲ್ಲರ ಒಗ್ಗಟ್ಟಿನ ಪ್ರಯತ್ನ, ಅನುಭವದ ಹಂಚಿಕೆ ಮತ್ತು ನೀರಿನ ಪ್ರಾಮುಖ್ಯತೆಯನ್ನು ಮತ್ತೆ ನೆನಪಿಸುವ ಪ್ರಯತ್ನ. ಸೊ ಆ ಒಂದು ವಿಚಾರಕ್ಕೋಸ್ಕರ ಈ ಒಂದು ವಿಡಿಯೋನ ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.